ಪೂರ್ತಿ ಅವನ ಒಂದು ಇದೇನಿದೆ, ಅವನ ಒಂದು ಮನಸ್ಸೇನಿದೆ, ಅವನದೊಂದು ಇದೇನಿದೆ, ಮೈಂಡ್ ಏನಿದೆ, ಅದು ಕ್ಲೀನಾಗಿ ಆ್ಯಕ್ಟಿವ್ ಆಗಿ ವರ್ಕ್ ಆಗ್ತಾಯಿದೆ. ಅದಕ್ಕೆ ಡಾಕ್ಟರ್ಸು ಹೇಳ್ತಾರೆ 10ರಿಂದ 15 ನಿಮಿಷ ಮನಸ್ಸಿನ್ನು ಮೈಂಡ್ ಇನ್ನೂ ಬದುಕಿರುತ್ತೆ, ಮೈಂಡ್ ಇನ್ನೂ ಸತ್ತಿರೋದಿಲ್ಲ. ಅವ್ರು ಎಲ್ಲ ರೆಸೆಪ್ಟ್ ಮಾಡ್ಕೋತಾ ಇರ್ತಾರೆ. ದೇಹ ಪೂರ್ತಿ ನಶ್ವರ ಆದಮೇಲೆ, ಪಲ್ಸ್ ನಿಂತೋದ್ಮೇಲೆ, ಹಾರ್ಟ್ ಬೀಟ್ಸ್ ನಿಂತೋದ್ಮೇಲೆ, ಎಲ್ಲ ನಿಂತೋದ್ಮೇಲೂ 10ರಿಂದ 15 ನಿಮಿಷ ಮನಸ್ಸು ಮಾತ್ರ ಬದುಕಿರುತ್ತೆ. ಎಲ್ಲ ಪೂರ್ತಿ ಮನಸ್ಸು ಮತ್ತು ಮೈಂಡ್ ಅಂತ ಏನು ಹೇಳ್ತೀವಿ ಅದು ಬದುಕಿರುತ್ತೆ. ಅದಕ್ಕೆ ಎಲ್ಲ ತನ್ನ ಒಂದು ಅಕ್ಕಪಕ್ಕ ಏನು ಮಾತಾಡ್ತಿದ್ದಾರೆ, ಯಾರು ಮಾತಾಡ್ತಿದ್ದಾರೆ ಎಲ್ಲ ಅವ್ರು ಕೇಳಿಸ್ತಾ ಇರುತ್ತೆ. ಬಟ್ ಅವ್ರು ಏನು ರಿಸೆಪ್ಷನ್ ಮಾಡೋ ಅಂತ, ಏನು ರೆಸಿಪ್ರೊಕೇಟ್ ಅಂದರೆ ವಾಪಸ್ ಹೇಳುವಂಥ ಪರಿಸ್ಥಿತಿ ಇರಲ್ಲ. ಯಾಕಂದರೆ ನಾನು ಮುಂಚೆನೇ ಹೇಳಿದಾಗೆ 5 ಉಪಪ್ರಾಣಗಳು, 5 ಮುಖ್ಯ ಪ್ರಾಣಗಳು ಹೋಗ್ತಾ ಇರೋವಂಥ ಒಂದು ಸಮಯ ಅದು. ಆಸ್ಟ್ರಲ್ ಬಾಡಿ ಆವಾಗ ತಾನೇ ಎದ್ದೇಳ್ತಾ ಇರತ್ತೀನಿ. ಅದಕ್ಕೆಲ್ಲ ಒಂದು ಪ್ರೋಸೆಸ್ಗೆ ಒಂದು ಸ್ವಲ್ಪ ಟೈಮ್ ಬೇಕಾಗುತ್ತೆ. ಪೂರ್ತಿ ಆಸ್ಟ್ರಲ್ ಬಾಡಿ ಎದ್ದು ಹೋದ್ಮೇಲೆ ಇದು ದೇಹ ಪೂರ್ತಿ ನಿರ್ಜೀವ ಆದಮೇಲೆ ಮೈಂಡು ನಿಂತೋಗುತ್ತೆ, ಮನಸ್ಸು ಮಾತ್ರ ಆ ಆಸ್ಟ್ರಲ್ ಬಾಡಿ ಜೊತೆನೇ ಟ್ರಾವೆಲ್ ಮಾಡುತ್ತೆ. ಸೊ ಈ ಥರ ಇನ್ನೂ ವಿಸ್ಮಯಕಾರಿ ವಿಷಯಗಳು ಭಾಳ ಇದೆ, ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ಇವತ್ತಿಗಿಷ್ಟೇ. ಥ್ಯಾಂಕ್ ಯು ಎವ್ರಿಬಡಿ. ದೇವ್ರು ಒಳ್ಳೇದು ಮಾಡಲಿ ತಮಗೆಲ್ಲರೂ.